ನನ್ನ ಗಂಟ್ಲ ಸರಿ ಇಲ್ಲ, ನಾನು ತಂಪು ಕುಡಿಯಲ್ಲ ಅಂದ್ರೆ ಸಸ್ತಾನಶ ಮಾಡಲ್ಲ ಅಂತ ಗೊತ್ತದ. ನಮ್ಮ ನೋಬಿತದನಲ್ಲ ಸಸ್ತಾನಶ ಕುಡಿ ಇಲ್ಲಾಂದ್ರೆ ಚಾ ಕುಡ್ಸಂತ. ಎಲ್ಲ ಪಾತ್ರಗಳೆಲ್ಲ ನೋಡಕತ್ತ ನಮ್ಗೆ ಅನ್ಪಡ್ಗಳೆಲ್ಲ ನಗತಿರ್ತಾರೆ. ಅದಕ್ಕೆಲ್ಲ ಅನ್ಪಡ್ ಗವರ್ಗಳು ಅಂತಾರಲ್ಲ, ಸಾಲಿ ಕಲ್ಯಾಣ ಸಾಲಿ ಬರ್ತಿರ್ತಾವೆ, ಸಾಲಿ ಕಲಿಯಲ್ಲ ಅಂತ ಇರ್ತಾವೆ ಅನ್ಪಡ್ಗಳು. ಅವೆಲ್ಲ ನೋಡಕತ್ತ ಅದರಿಂದ ಬೇಗ ಊಟ ಮಾಡಿ ಬೇಗ ಸಿಗ್ತೈತಿ. ದುಡಿಯೋರು ಖುಷಿಯಾಗಿರ್ತಾರ, ನಾವೇ ಗಸ್ ಬೆಡ್ಕೊಂತೀನೋ ಹಂಗಾಗಿ. ಎಷ್ಟು ಜನ ತಿನ್ನಿಸ್ಬಿರಿ ಇಷ್ಟಕ್ಕೆ ಕುಳದ ಈ ಸದ್ದ ಐತಲ್ಲ, ಇದು ವಾಪಸ್ ಕೊಡ್ತೇನೆ ನಾವು. ಇಲ್ಲ ಸುಳ್ಳು ತಿಂತೀವಿ. ಈಗ ಟ್ರೀಟ್ಮೆಂಟ್ ಹೇಳ್ಬೇಕಪ್ಪ. ಡಾಕ್ಟರ್ ಅಲ್ಲಿ ಕೂತಾರ ನೋಡು, ಡಾಕ್ಟರ್ ಎಲ್ಲರೂ ಡಾಕ್ಟ್ರ. ಸಿಕ್ಕಾಪಟ್ಟೆ ಕಷ್ಟ ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ರಿ. ಕಷ್ಟ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕನ್ನಡ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದೆ. ಬೆಳಗ್ಗೆ ಕಾಲೇಜ್ಗೆ ಹೋಗುವಾಗ ಬನ್ನಿ. ಇವಾಗ ಕಾಲೇಜ್ ಹೋಗ್ಬೇಕು, ರೆಡಿ ಆಗಿನಿ. ಇವಾಗ ತಾಬಡ್ಕೋಬೇಡ, ರೆಡಿ ಆಗಿಬಿಟ್ಟು ಹೊಂಟೀನಿ. ಇನ್ಮೇಲಿಂದ ನಮ್ಮ ಸಿಂಬಾಗ ಒಂದಿಷ್ಟು ಟ್ರೈನಿಂಗ್ ಆಗ್ಬೇಕು. ಇಲ್ಲ ಹೊರಗೆ ಬಂದು ಸ್ವಲ್ಪ ಟಾಯ್ಲೆಟ್ಗೆ ಹೋಗಂಗ ಬನ್ನಿ ಗೈಸ್. ಇವಾಗ ಹೋಗ್ಬೇಕು. ಹೋಗುವಾಗ ಒಂದಿಷ್ಟು ನಾಷ್ಟ ಮಾಡ್ಕೊಳಮಂತ. ಸಿಕ್ಕಾಪಟ್ಟೆ ಹಸುವಾಗ್ಯದ. ಅಲ್ಲಿ ಮಾಡ್ತಾರ, ನನಗೆ ಗೊತ್ತದ ಅಂತ ಒಂದು ಜಾಗ, ಅದಕ್ಕೆ ನೋಡಮಂತ. ಅಲ್ಲಿ ಸಿಕ್ಕರೆ ಚಲೋ ಆಗುತ್ತೆ ನಾಷ್ಟ. ಶಿಸ್ತಾಗಿ ನಾಷ್ಟ ಮಾಡಿಕೊಂಡು ಮತ್ತೊಬ್ಬ ಸಹ ಹಾಸ್ಪಿಟಲ್ ಡ್ಯೂಟಿ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಸಿಗ್ನೇ ನಿಮಗೆ. ಬನ್ನಿ ಗಾಯ್ಸ್, ಹೋಗಮಂತ. ಉದ್ರಿ ಮಾತಾಡೋದೇನು ಬೇಡ, ಡೈರೆಕ್ಟ್ ಹೋಗೋದೇ ಕೆಲಸ. ಅಲ್ಲಿಂದ ಬಂದು ಚಾ ಕುಡಿಯೋತೀನಿ. ನಾಷ್ಟ ಮಾಡ್ಬೇಕಂತ ಮಾಡಿದೆ, ನಾಷ್ಟ ಅಲ್ಲಿ ಇರಲಿಲ್ಲ. ಆ ನಾಷ್ಟದ ಅಂಗಡಿ, ಅದ್ರ ಸಲುವಾಗಿ ನಾಷ್ಟ ಕ್ಯಾನ್ಸಲ್. ಒಮ್ಮೆ ಊಟ ಮಾಡೋದಕ್ಕೆ ಮಧ್ಯಾಹ್ನದಾಗ ಅಂತ ಹೇಳಿದ್ರೆ ಬರೀ ಹೋಗಿ ಫಸ್ಟ್ ಚಾ ಕುಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಡ್ಯೂಟಿ ಹೋಗೋ ಫಸ್ಟ್ ಚಾ ಕುಡ್ದು ಬನ್ನಿ ಬೇಗ ಹೋಗ್ಬೇಕು. ನಾ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಜಾಸ್ತಿ ಹೊರ ಬಂದೀನಿ. ಮೊನ್ನೆ ಪ್ರಾಂಕ್ ಮಾಡಿ ನೋಡ್ರಲ್ಲ ಅವನಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಪ್ರ್ಯಾಂಕ್ ಮಾಡಿವ್ರು, ಪ್ರ್ಯಾಂಕ್ ಅದು ಕೂತ್ ನೋಡಕತ್ತಾನೆ. ಯೂಟ್ಯೂಬೇ ನೋಡಲ್ಲ ನಮ್ಮದು. ಹೆಂಗೆ ಇಂಥವ್ರು ಇರ್ತಾರೆ. ನೀವು ಅವ್ರು ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ 100K ಕಂಪ್ಲೀಟ್ ಮಾಡಿರಿ. ಅಲ್ಲ ಬನ್ನಿ ಗಾಯ್ಸ್, ಇವಾಗ ಊಟಕ್ಕೆ ಹೋಗಿದ್ನ ತಿನ್ನ. ಜಸ್ಟ್ ಡ್ಯೂಟಿ ಮಾಡಿ ಬಂದಿಲ್ಲ, ಕುಂತೀನಿ. ಇವಾಗ ಹೊರಗೆ ಹೋಗ್ತಾರೆ ಊಟಕ್ಕೆ ಹೋಗೋಕೆ. ಇವಾಗ ಕೆಲಸ ಗಂಡು ಕಡೆಗೆ ಹೆಂಗೆ ಬರ್ತಾ ಊಟಕ್ಕೆ ಹೋಗ್ಮಂತ ಅವ್ರು ಸಿಗ್ತೀನಿ. ಇವಾಗ ಒಂದಿಷ್ಟು ಊಟ ಮಾಡಮಂತ. ನಮ್ಮ ಕ್ಯಾಮ್ರಾಮ್ಯಾನ್ ಜೊತೆ ಕಣ್ಣಪ್ಪನ ಸಮ್ಮುಖದಲ್ಲಿ ಜನ್ಮಕ್ಕೆ ಹೋಗೋ ಊಟನ ಮಾಡಮಂತ. ಊಟ ಹೀರಿಕೆ ಪಲ್ಯ ಚಪಾತಿ ತಂದನ. ಮೊದಲೇ ನಾವು ತಿನ್ನಲ್ಲ ಅಂತದಿಲ್ಲ, ಮತ್ತೆ ಅಂತ ಏನು ಮಾಡ್ತಾರೆ ಅಂತ ಅನ್ಪಟ್ ಗವಾರ್ ಸಾಲುಗಳಿಗೆ ಹೇಳೋದು. ಬೇಗ ಅವನ ಮತ್ತು ಊಟ ಮಾಡಿ ಆಮೇಲೆ ಸಿಗ್ಬೇಕು. ಎಲ್ಲ ಪಾತ್ರಗಳೆಲ್ಲ ನೋಡಕತ್ತ ನಮ್ಗೆ ಅನ್ಪಡ್ಗಳೆಲ್ಲ ನಗತಿರ್ತಾರೆ. ಅದಕ್ಕೆಲ್ಲ ಅನ್ಪಡ್ ಗವರ್ಗಳು ಅಂತಾರಲ್ಲ, ಸಾಲಿ ಕಲ್ಯಾಣ ಸಾಲಿ ಬರ್ತಿರ್ತಾವೆ, ಸಾಲಿ ಕಲಿಯಲ್ಲ ಅಂತ ಇರ್ತಾವೆ ಅನ್ಪಡ್ಗಳು. ಅವೆಲ್ಲ ನೋಡಕತ್ತ ಅದರಿಂದ ಬೇಗ ಊಟ ಮಾಡಿ ಬೇಗ ಸಿಗ್ತೈತಿ. ಏನಂತೀರ ಗೈಸ್? ಇವಾಗ ಒಂದೆರಡು ರೀಲ್ಸ್ ಕಂಟೆಂಟ್ ಶೂಟ್ ಮಾಡೋದಿತ್ತು. ಅದ್ರ ಸಲುವಾಗಿ ಅಂತ ಹೇಳಿಕ್ಯಾರ ಹಿಂದೆ ಬಂದಿದ್ವಿ. ಇಲ್ಲಿ ನಮ್ಮ ಕಾಲೇಜಿಂದ ಹಿಂದೆ ಬಂದಿದ್ವಿ ಊಟ ಮುಗಿಸ್ಕೊಂಡು. ಜಸ್ಟ್ ಒಂದೆರಡು ರೀಲ್ಸ್ ಹಾಕಬೇಕು. ಭಾಳ ದಿನ ಆಯಿತು ರೀಲ್ಸೇ ಮಾಡೋಕ್ಕಾಗಿಲ್ಲ. ಹಿಂದಿನೂ ಹಾಕಾಕತ್ತೀನಿ. ಅದ್ರ ಸಲಿಂದ ಒಂದೆರಡು ರೀಲ್ಸ್ ಮಾಡೋಮಂತ. ನಮ್ಮ ಮನಗೂಳಿ ಹುಲಿ ಒಂದೆರಡು ಜಾನಪದ ರೀಲ್ಸ್ ಅದಾವ ಅಂತ ಮಾಡಮಂತ. ಬನ್ನಿ ಅವಿಷ್ಟು ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ಮುಂದಿನ ಎಲ್ಲ. ಇವಾಗ ಒಂದಿಷ್ಟು ಏನಂತಾರ, ಒಂದು ಬಡ್ಡೆ ಮಾಡೋದು, ಅದಕ್ಕೆ ಹೊಂಟಿವಿ. ನನ್ನ ಗಂಟ್ಲ ಸರಿ ಇಲ್ಲ, ನಾನು ತಂಪು ಕುಡಿಯಲ್ಲ ಅಂದ್ರೆ ಸಸ್ತಾನಶ ಮಾಡಲ್ಲ ಅಂತ ಗೊತ್ತದ. ನಮ್ಮ ನೋಬಿತದನಲ್ಲ ಸಸ್ತಾನಶ ಕುಡಿ ಇಲ್ಲಾಂದ್ರೆ ಚಾ ಕುಡ್ಸಂತ. ಕೋಲ್ಡ್ ಕುಡಿಯೋದು ಬಿಟ್ಟಿನಿ ಅಂದ್ರೂ ಕುಡ್ಸಕ್ಕೆ ಬನ್ನಿ. ಬಡ್ಡೆ ಮಾಡಕ್ಕೆ ಹೋಗ್ಬೇಕು. ಬಡ್ಡೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಬನ್ನಿ ಎಲ್ಲ ತೋರ್ಸ್ಕೊಂತೀನಿ. ವೇಟ್ ಆ್ಯಂಡ್ ವಾಚ್ ಗೈಸ್. ನೋಡ್ರಿ ಅಣ್ಣ, ನಮ್ಮ ಅಣ್ಣ ಸ್ವಲ್ಪ ಏನ್ರಿ ಅಣ್ಣ ಏನ್ರಿ ಮಾತಾಡ್ಬೇಕಪ್ಪ ನೀವು ಖುಷಿಯಿಂದ. ದುಡ್ಕೊಂತಿದ್ದೀರಪ್ಪ, ದುಡಿಯೋರು ಖುಷಿಯಾಗಿರ್ತಾರ, ನಾವೇ ಗೈಸ್ ಬೆಡ್ಕೊಂತೀನವ್ರು ಹಂಗಾಗಿ. ಗೈಸ್ ಬನ್ನಿ ಗೈಸ್, ಒಂದಿಷ್ಟು ಬಡ್ಡೆ ಮಾಡಮಂತ. ಇವ್ರದ್ದು ಬಡ್ಡೆ ಮಾಡಮಂತ ತಡ್ರಿ, ಇಲ್ಲಿ ತೋರಿಸ್ತಾನೆ ನಿಮಗೆ. ಇಲ್ಲಿ ಬಡ್ಡೆ ಮಾಡಮಂತ. ಬಡ್ಡೆ ಮುಗಿಸ್ಕೊಂಡ್ ಬಡ್ಡೆ ಮುಗಿಸ್ಕೆ ಸಿಗ್ತೈತೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಬಡ್ಡೆ ಮಾಡಕ್ಕಂತ ಬಂದಿವಲ್ಲ ಅಣ್ಣಂದು. ನೋಡ್ರಿ ಅಣ್ಣರೆಲ್ಲ ಕೂತಾರ. ಇಲ್ಲಿ ಕೇಕ್ ರೆಡಿ ಆಗ್ಯದ. ಇದು ಕೇಕಿನ ಹೆಸರು ಹೇಳೋಣ. ಯಾವ್ದು ಪಿಸ್ತಾ ಅಂತ ಗೈಸ್. ಪಿಸ್ತಾ, ಹಾಂ ಪಿಸ್ತಾ. ಇದು ಪಿಸ್ತಾ ಫ್ಲೇವರ್ ಕೇಕ್ ಗೈಸ್. ಇವಾಗ ಬಡ್ಡೆ ಮಾಡಮಂತ. ಹ್ಯಾಪಿ ಬರ್ಡೇ ಟು ಯು ಮೀ.
ಮನೆ ಬೇಗ ಬಡ್ಡೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ಅಂತ ಬನ್ನಿ ನೀವೊಂದು ಕೊಡೋಣ ಕಿಪ್ಪಿ ಲವರ್ ಕಿಪ್ಪಿ ಲವರ್. ಲೇ ಕಪ್ಪಿ ನೀನಂದ್ರೆ ನನಗ್ ತುಂಬಾ ಇಷ್ಟ ಕಪ್ಪಿ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ಯಾಕ್ ಕಪ್ಪಿ ನಾನಂದ್ರೆ ಇಷ್ಟ ಇಲ್ಲ? ಸುಮ್ನೆ ಕಾಡ್ಬೇಡ ಆಯ್ತಾ. ನೀನ್ ನೋಡಿ ಇವಾಗ ಒಪ್ಕೊಂಡ್ಲಿಲ್ಲ ಅಂದ್ರೆ ನಾ ಅಳ್ತೀನಿ ಇವಾಗ. ಅಯ್ಯಯ್ಯೋ ಆಯ್ತು ಎಲ್ಲರೂ ನನ್ನ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಗೈಸ್ ಬಡ್ಡೆ ಅಂತೂ ಕಂಪ್ಲೀಟ್ ಆಯ್ತು. ಏನಪ್ಪಾ ನೋಡ್ರಿ ಕೇಕ ಅಷ್ಟು ಜನ ತಿನ್ನಿಸ್ಬಿರಿ ಇಷ್ಟೇ ಕೇಕ್ ಕೊಡೋದ. ಈ ಸದ್ದ ಐತಲ್ಲ ಇದು ವಾಪಸ್ ಕೊಡ್ತೇನೆ ನಾವು. ಇಲ್ಲ ಸುಳ್ಳು ಹೇಳ್ತಾನೆ ತಿಂತೀವಿ ಈಗ. ಬನ್ನಿ ಗೈಸ್ ಬಡ್ಡೆ ಆಯ್ತು. ಒಂದು ಗ್ರೂಪ್ ಫೋಟೋ ತಗೋತೀವಿ ಇವಾಗ. ಗ್ರೂಪ್ ಫೋಟೋ ತಗೋತೀವಿ ಗೈಸ್. ಬಡ್ಡೆ ಅಂತ ಮುಗೀತು. ನಮ್ಮ ಗಂಟ್ಲ ಸರಿಲ್ಲ ಅಂದ್ರೆ ಕೇಕ್ ತಿನ್ನತ್ತೀವಿ ಬರೀ. ಈಗ ಕೊಯ್ ಎಲ್ಲಕತ್ತದ ಮನೆಗೆ ಹೋದ್ರೆ ಕೊಯ್ಯಿಲ್ಲ ಹಂಗಾತ ನೋಡಕತ್ತ. ಸ್ವಿಚ್ ಆಫ್ ಆಗುತ್ತದು ಪಕ್ಕ. ಬನ್ನಿ ಭಾಳ ಹೀಟ್ ಇದ್ರದ ಭಯಕ್ಕೀನಿ ಅದಕ್ಕೆ ನಿನಗೆ ಅದಕ್ಕೆ ಗಂಟ್ಲ. ಹೌದಾ ಸರ್ ನೀವು ಡಾಕ್ಟ್ರ್ ಏನಾರ ಅಂತ ಹೇಳ್ಬೇಕಪ್ಪ. ರೆಸಿಪಿ ಅಲ್ಲ ಅದು ಏನಂತ ಬೇಗ ಕೇಕ್ ತಿಂತೀವಿ. ಕೇಕ್ ತಿಂದು ಆಮೇಲೆ ಸಿಗ್ತೀವಿ ಅಂತ ನಿಮಗೆ ಹಿಂದೆಲ್ಲ ಹುಡುಗಿಯರ ಮತ್ತೆ ಕ್ಯಾಪ್ಚರ್ ಅಂತ ಮಾಡ್ತಾರೆ. ಅಣ್ಣ ನೋಡೋದು ತಮ್ಮ ನೋಡೋದು ವಿಡಿಯೋ ಡೆಲಿಟ್ ಮಾಡಿ ಅದು ಮಾಡಿದ್ದು ಮಾಡಿ ಬೇಡ ನಮಗೆ. ಈ ಕಡೆ ಮರ ಒಳಗೆ ಸಂಧ್ಯಾ ಕೂತ್ ಮಾಡಕತ್ತೀವಿ. ಬೇಗ ತಿಂದು ಬೇಗ ಓದ್ತೀವಿ. ವೇಟ್ ಅಂಡ್ ವಾಚ್ ಗೈಸ್. ಅಲ್ಲಿಂದ ಒಂದು ಶಿಸ್ತು ಜಳಕ ಮಾಡಿ ಒಂದಿಷ್ಟು ರೆಸ್ಟ್ ಮಾಡಿದೆ. ಇವಾಗ ಒಂದಿಷ್ಟು ಅಡಿಗೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಬಟ್ ನಿನ್ನೆ ಅಡಿಗೆನೇ ತೊಳೆದಿಲ್ಲ ನಾನು. ಸಾರಿ ನಿನ್ನೆ ಮಾಡಿದ್ದು ಅಡಿಗೆ ಕಿಚನ್ ಅಷ್ಟೇ ಬಿದ್ದದ ಗೈಸ್. ನನಗೆ ಏನು ಮಾಡೋಕ್ಕೆ ಮನಸ್ಸಿಲ್ಲ, ಏನು ತಿನ್ನೋಕ್ಕೆ ಮನಸ್ಸಿಲ್ಲ. ಒಂಥರ ಮನ್ಸ. ಬನ್ನಿ ಗೈಸ್ ತೋರಿಸ್ತೀನಿ ಅಂತ ತಿಂತೀನಿ ಅಂತ. ಏನಾದ್ರು ತಿನ್ಬೇಕಲ್ಲ ಸದ್ದ ಹೊಟ್ಟೆ ಪಾಡಿಗೆ ಹಸು ಇಲ್ಲ ಅವು. ಏನೋ ಹೇಳ ಬಿಡ್ರಿ ಓಲಿ. ಬನ್ನಿ ಗೈಸ್ ಬೇಗ ಹೇಗೈತಲ್ಲ ಒಂದಿಷ್ಟು ಏನಾದ್ರು ಮಾಡ್ಕೊಂಡು ತಿಂದಕ್ಕೆ ನಿಮ್ಗೆ ತೋರಿಸ್ತೀನಿ ಗೈಸ್. ಇವಾಗಂತೂ ಏನಿಲ್ಲ ಮಾಡ್ಕೊಳಕ. ಅದ್ರ ಸಲುವಾಗಿ ಒಂದಿಷ್ಟು ಮ್ಯಾಗಿ ಮಾಡ್ಕೊಂಡು ತಿಂದ್ಬರೈತೆ. ಒಂದು ಮ್ಯಾಗಿ ಅದ. ಹೆಲ್ದಿ ಫುಡ್ ತಿನ್ಬೇಕಂತ ಆಸೆ. ಬಟ್ ಏನು ಮಾಡ್ತಾರೆ ಬರೀ ಹನ್ನೆಲ್ದಿ ತಿನ್ನೋದಾಗ್ಯದ. ಜೀವನನೇ ಒಟ್ಟ ಉಲ್ಟಾ. ನಾವು ಅನ್ಕೊಂಡಿದ್ದೆ ಬೇರೆ, ಅದು ಆಗ್ತಿರೋದೇ ಬೇರೆ ಆಗ್ಬಿಟ್ಟದ. ಹಿಂಗೆ ಆಗ್ಬಿಟ್ಟದಲ್ಲ ಜೀವನ. ನಿಮ್ದು ಹಿಂಗೆ ಇರ್ಬೋದು, ನನಗೆ ಗೊತ್ತದ. ಇದ್ರೆ ಕಾಮೆಂಟ್ ಮಾಡ್ರಿ. ನಾವು ನೀವು ಒಂದಾಗ್ಬಿಡ್ತೀವಿ. ನಮ್ದಂತೂ ಹಂಗೆ ಬರೀ ಬೇಗ ಐತಲ್ಲಿ ಒಂದಿಷ್ಟು ಏನಾದ್ರು ಮಾಡ್ಕೊತೀನಿ. ಏನಾದ್ರು ಅನ್ನೋಕೇನೋ ಒಂದು ಮ್ಯಾಗಿ ಅದ. ಅದೊಂದು ಮ್ಯಾಗಿ ಮಾಡ್ಕೊತೀನಿ. ಮಾಡ್ಕೊಂಡು ತಿನ್ನಕ್ಕೆ ಮಕ್ಕೊಂಡ್ಬಿಡ್ತೀನಿ ಗೈಸ್. ನನಗಂತೂ ತಿನ್ನೋಕೆ ಏನಿಲ್ಲ. ಇದನ್ನ ಒಂದಿಷ್ಟು ಏನಾದ್ರು ಹಾಕ್ಲಿಕ್ಕದು ಹಾಕ್ಬೇಕು. ಹೊರಗಡೆ ಏನಾದ್ರು ಬಂದ್ರೆ ನೋಡ ಬಂದೆ ಗೈಸ್. ಬನ್ನಿ ಬೇಗ. ನಾನು ಶಿಂಬಾಗ ಇವಾಗ ಹೊರಗೆ ಬಿಡ್ಲತ್ತೀನಿ. ಅಂದ್ರೆ ಹೊರಗೆ ರೌಂಡ್ ಬಿಡ್ಲಾಗ. ಇವಾಗ ಎಲ್ಲಿ ಹೋಗ್ಯಾರ ಇವತ್ತು ಶಿಂಬಾ? ಬಂದ ನೋಡ್ರಿ. ಬಂದ ಈ ಕಡೆ ಬಂದ. ಇವಾಗ ಎಲ್ಲ ಕುಲ ಬಿಡತ್ತೀನಿ ರೀ ಗೈಸ್. ಅದಕ್ಕೈತಲ್ಲ ಚಂದ ಮನ್ಯಾಗ ಕಟ್ಟಾಕ ನಾ ಸಿಕ್ಕಾಪಟ್ಟೆ ಹೊಲ್ಸ್ ಮಾಡಕತ್ತ. ಅದ್ರ ಸಲ ಅಂತ ಕುಲ ಇಟ್ಬಿಟ್ಟಿನಿ. ಅದ್ರ ಸಲ ಹೋಗೋದು ಹೊರಗೆ ಹೋಗೋದು ಮಾಡಕತ್ತದ ಈಗ. ಅದು ಕಂಫರ್ಟೇಬಲ್ ಆಗುತ್ತೆ. ಎಲ್ಲಿಯೂ ಹೋಗಲ್ಲ. ಇದು ನಮ್ಮ ಮನೆ. ನಾ ಇಲ್ಲೇ ತಿರುಗಾಡ್ಬೇಕನ್ನೋದು ಅದಕ್ಕೂ ರೂಢಿ ಆಗುತ್ತೆ. ನಾನು ಬರೀ ಮನ್ಯಾಗ ಹಾಕಂದ್ರೆ ಅದು ಪೂರಾ ಇದು ಆಗಿಬಿಡುತ್ತೆ. ನನಗಿರೋದೇ ಅದು ಒಂದೇ ಜೀವನ ಸಂಗಾತಿ. ನಮ್ಮ ಜೀವನ ಸಂಗಾತಿ ಇದು ಒಂದೇ ಗೈಸ್. ಯಾರಿಲ್ಲ. ನೀವು ಬಿಟ್ರೆ ಇದು ಬಿಟ್ರೆ ನಮ್ಗೆ ಯಾರಿಲ್ಲ. ಬನ್ನಿ ಇದಕ್ಕೊಂದಿಷ್ಟು ಊಟ ಹಾಕ್ತೀನಿ. ನಾನು ಒಂದಿಷ್ಟು ಊಟ ಮಾಡ್ತೀನಿ. ಬನ್ನಿ ಗೈಸ್ ಊಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಗೈಸ್ ನಾನು ಮಾಡ್ಕೋಬೇಕು ಅನ್ಕೊಂಡಿದ್ದು ಮ್ಯಾಗಿ. ಬಟ್ ನಾನು ಮಾಡ್ಕೊಂಡಿದ್ದು ಅವಲಕ್ಕಿ ಗೈಸ್. ಬಟ್ ಅರ್ಶಿನ ಭಾಳ ಇತ್ತು. ನನಗೆ ಗೊತ್ತು ಅನಿಸ್ಲತ್ತದ. ನಿಮಗೆ ಹೆಂಗೆ ಅನ್ಸತ್ತದ ಹೇಳ್ರಿ. ನಮ್ಮ ಅರ್ಶಿನ ಭಾಳ ಐತಲ್ಲ. ಹೌದು ಗೈಸ್. ಏನೊಳಗೆ ಗೈಸ್ ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು. ಯಾರೂ ಆಗಲ್ಲ. ಯಾರೂ ಆಗಲ್ಲ. ಏನು ಇದು ಅರ್ಶಿನ ಕಮಲಕ ಏನಕ್ಕೆ ಕಮಲಕ ಎಲ್ಲ ಯಾವುದೇ ಜೀವನದಾಗ ಯಾವುದೋ ಒಂದು ಕಷ್ಟ ಬಂದರೂ ನಿಮ್ಮ ಕಷ್ಟ ನೀವು ಅಷ್ಟೇ ಅನುಭವಿಸ್ಬೇಕು. ಬೇರೆದವ್ರು ಯಾರು ಅಲ್ಲ. ಬಟ್ ಸುಖದಾಗ ಮಾತ್ರ ಎಲ್ಲರೂ ಬರ್ತಾರೆ. ಇದು ಮಾತ್ರ ಬರೆದಿಟ್ಕೋರಿ ನೀವು. ಸುಖದಾಗ ಎಲ್ಲರೂ ಇರ್ತಾರೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಕಷ್ಟ ಅಂತ ಬಂದರೆ ನಿನಗೆ ನೀನೇ ಸಾಥ್ ಕೊಡ್ಬೇಕು. ನೀನೇ ಇರಬೇಕು. ಇದೇ ಲೈಫ್ ಲೆಸನ್ ಗೈಸ್. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕಲಿಯಬೇಕು, ಎಲ್ಲ ತಿಳ್ಕೊಲೇಬೇಕು, ಎಲ್ಲರೂ ಅನುಭವಿಸ್ಲೇಬೇಕಿದು. ಹೋಲ್ಬಿಡ್ರಿ ಅದೆಲ್ಲ ಉದ್ರಿಗಳು. ಊಟ ಮಾಡೋದು ಬರೀ ಹಸು ಆಗ್ಯದ. ಬಟ್ ಅದು ತಿನ್ನಕ್ಕೆ ಮನಸ್ಸಿಲ್ಲ. ಅಂದರೂ ಸ್ವಲ್ಪ ತಿನ್ನಬಂತ ಮಾಡಿವಲ್ಲ. ಬಿಸಿದು ಮಾಡ್ಕೊಂಡೀನಿ. ಅರ್ಶಿನ ಜಾಸ್ತಿ ಆದರೆ ನಾವೇ ಮಾಡಿ ನಾವು ತಿನ್ನಬೇಕಲ್ಲ. ಏನಾಗಲ್ಲ. ಬನ್ನಿ ಗೈಸ್ ತಿನ್ನೋದು ತಿಂದು ಆರಾಮ್ಸೆ ಎಂಜಾಯ್ ಮಾಡೋದು ಲೈಫ್ನ. ಓಕೆನಾ? ಬನ್ನಿ ಬೇಗ ಇದನ್ನು ತಿಂದು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಊಟ ಅಂತ ಆಯಿತು ಗೈಸ್. ಊಟ ಅಂತ ಮಾಡಿದೆ. ತಾಬಡ್ದಪ್ಪ ಊಟ ಎಲ್ಲ ತಿನ್ನೋದು ನಾಷ್ಟನೇ. ನೀವೆಲ್ಲರೂ ಬೆಳಗ್ಗೆ ನಾಷ್ಟ ತಿಂತೀರಿ. ಅದು ನಾನು ನೈಟ್ ತಿನ್ನೋದು ಅಷ್ಟೇ. ನಾವು ನಿಮಗೆ ಡಿಫ್ರೆನ್ಸ್ ಗೈಸ್. ಓಕೆ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ.
ವಿಡಿಯೋ ಏನು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಗೈಸ್. ಜೀವನದಲ್ಲಿ ಏನೇ ಆಗಲಿ ಏನೇ ಬಿಡಲಿ ನೀವು ಯಾವುದಕ್ಕೂ ತಲೆ ಕೆಡಿಸೋದಿಲ್ಲ. ಕಷ್ಟ ಬರ್ತಾವ ಬರಲಿ, ಸುಖ ಬರ್ತದ ಬರಲಿ, ನಿಮ್ಮ ಜೊತೆ ಕಷ್ಟ ಟೈಮ್ನಾಗ ಯಾರು ಇಲ್ವಾ ಇರಲಿ, ಹೊಂದಾಣಿಕೆಯಿಂದ ಹೋಗ್ರಿ. ಎದ್ರದಕ್ಕೂ ಯಾವುದಕ್ಕೂ ಏನಕ್ಕೂ ತಲೆ ಕೆಡಿಸೋಕೆ ಹೋಗ್ಬೇಡಿ ನೀವು. ಲೈಫಲ್ಲಿ ಇದೆಲ್ಲ ಸಹಜ. ಸಿಕ್ಕಾಪಟ್ಟೆ ಕಷ್ಟ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ರಿ. ಕಷ್ಟ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಎಲ್ಲಕ್ಕೂ ಒಂದು ಎಂಡಿಂಗ್ ಅಂತ ಇದ್ದೇ ಇರುತ್ತಾ. ಇವಾಗ ಕಷ್ಟ ಬರ್ತಿದೆ ಅಂದ್ರೆ ಮುಂದೊಂದಿನ ನಿಮ್ಗೆ ಸುಖ ಈಗ ಸಿಕ್ಕೇ ಸಿಗುತ್ತಾ. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ್ರಿ, ಬಿ ಹ್ಯಾಪಿ ಆಗಿರಿ, ಜಸ್ಟ್ ಚಿಲ್ ಮಾಡ್ರಿ, ಲೈಫ್ನ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಮತ್ತೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.